ಶಿವಪುರ ಅವರು ರಚನೆ ಮಾಡಿರುವಂತಹ ದುಡ್ಡಿನ ಮರ ಮಕ್ಕಳ ಕವನ ಸಂಕಲನವನ್ನ ನನಗೆ ಕಳಿಸ್ಕೊಟ್ಟಿದ್ರು. ಈ ಕವನ ಸಂಕಲನವನ್ನ ಸಂಪೂರ್ಣವಾಗಿ ಓದಿದಾಗ ತುಂಬಾ ಖುಷಿ ಅನ್ನಿಸ್ತು. ಯಾಕೆಂದ್ರೆ ಇಲ್ಲಿರುವಂತಹ ಎಲ್ಲ ಕವನಗಳು ಕೂಡ ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ, ಮಕ್ಕಳಿಗೆ ಅನುಗುಣವಾಗಿ ಇದೆ. ಈ ಕವನ ಸಂಕಲನವನ್ನ ನಮ್ಮ ಮಕ್ಕಳು ಕೂಡ ಓದಿ ಹಾಡಿ ಆನಂದ ಪಟ್ಟಿದ್ದಾರೆ. ಮತ್ತೆ ಅವರೇ ಕೂಡ ಈ ಒಂದು ಕವನ ಸಂಕಲನದ ಬಗ್ಗೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅವರಿಂದಲೇ ಅವರ ಅಭಿಪ್ರಾಯಗಳನ್ನ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ. 2ನೇ ತರಗತಿಯಲ್ಲಿ ಓದುತ್ತಿರುವೆ. ಮಕ್ಕಳ ಭವಿಷ್ಯದಲ್ಲಿ ಮಹತ್ವದ ಪಾತ್ರ ವಹಿಸುವ ಮಕ್ಕಳ ಸಾಹಿತ್ಯವು ಇತ್ತೀಚಿನ ದಿನಗಳಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವುದು ಖುಷಿಯಾಗುತ್ತಿದೆ. ನಮ್ಮ ವಯಸ್ಸಿಗೆ ಸರಿ ಹೊಂದುವ ಮತ್ತು ಸಾಂಸ್ಕೃತಿಕವಾಗಿ ಪ್ರಸ್ತುತವಾಗಿರುವುದು ಈ ಕವನ ಸಂಕಲನ ಅಂದರೆ ವೀರೇಶ್ ಬಾಕುರಿ ಸೋಂಪುರ ಸರ್ ಬರೆದಿರುವ ದುಡ್ಡಿನ ಮರ ಕವನ ಸಂಕಲನದಲ್ಲಿರುವ ಓದುವಾಗ ನನಗೆ ಅನ್ನಿಸಿದ್ದು, ಜೊತೆಗೆ ಸಹಾನುಭೂತಿ, ದಯೆ ಮತ್ತು ಗೌರವದಂತಹ ಸಕಾರಾತ್ಮಕ ಮೌಲ್ಯಗಳನ್ನು ಉತ್ತೇಜಿಸುವಂತಿದೆ. ಹಾಗೆಯೇ ನಮ್ಮಂತ ಮಕ್ಕಳ ಜೀವನದಲ್ಲಿ ಎದುರಿಸಬಹುದಾದ ಸಂಕೀರ್ಣ ಭಾವನೆಗಳು, ಅನುಭವಗಳು ಮತ್ತು ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಇಂತಹ ಕವನಗಳು ಅತ್ಯುತ್ತಮವಾಗಿವೆ ಎಂದು ಹೇಳುತ್ತಾ, ದುಡ್ಡಿನ ಮರ ಕವನ ಸಂಕಲನದಲ್ಲಿರುವ ಎಲ್ಲಾ ಕವನಗಳು ತುಂಬಾ ಅರ್ಥಪೂರ್ಣವಾಗಿವೆ ಹಾಗೂ ಲಯಬದ್ಧವಾಗಿ ಹೇಳುವಂತಿವೆ. ಇಂತಹ ಕವನಗಳು ನಮಗೆ ಓದಲು ಅವಕಾಶ ಮಾಡಿಕೊಟ್ಟ ವೀರೇಶ ಬಾಕುರಿ ಸರ್ ಅವರಿಗೆ ಧನ್ಯವಾದಗಳು. ಈ ಪುಸ್ತಕದಲ್ಲಿರುವ ನಾನು ಒಂದು ಕವನ ಹೇಳುತ್ತೇನೆ. ನಮ್ಮೂರ ಹಳ್ಳ ಎಷ್ಟೊಂದು ಚಂದ, ಮೈತುಂಬಿ ಹರಿವಾಗ ಮನಕ್ಕೆ ಆನಂದ. ಹಳ್ಳದ ತಂಡ್ಯಾಗ ನವಿಲಿನ ಹಾಡು, ಗರಿಬಿಚ್ಚಿ ಕುಣಿತಾವ ಉಲ್ಲಾಸಗೊಂಡು. ಮುಗಿಲೆತ್ತರ ಬೆಳೆದಾವ 10 ಮರಗಳು, ಕಿವಿಗುಂಪು ತಂದಾವ ಹಕ್ಕಿಗಳ ಸ್ವರಗಳು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ದಕ್ಷಿತಾ. 1ನೇ ತರಗತಿಯಲ್ಲಿ ಓದುತ್ತಿರುವೆ. ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯ ಪ್ರಕಾರಗಳು ನಮಗಂತೂ ತುಂಬಾ ಇಷ್ಟ. ಇಂತಹ ಕವನಗಳು ನನಗೆ ಮತ್ತಷ್ಟು ಓದಬೇಕೆಂಬ ಆಸಕ್ತಿಯನ್ನು ಹೆಚ್ಚಿಸುತ್ತವೆ. ಇದಕ್ಕೆ ನಮ್ಮ ಶಾಲೆಯ ಅಭಿಜ್ಞಾ ಮಿಸ್ ಕೊಡುತ್ತಿರುವುದು, ನನಗೆ ಹೆಚ್ಚಿನ ಸಹಕಾರವನ್ನು ಕೊಡುತ್ತಿರುವುದು. ಇದಕ್ಕೆ ನಮ್ಮ ಶಾಲೆಯ ಅಭಿಜ್ಞಾ ಮಿಸ್ ಹಾಗೂ ವೀರೇಶ್ ಬಾಕುರಿ ಸೋಂಪುರ ಸರ್ ಬರೆದಿರುವ ದುಡ್ಡಿನ ಮರ ಕವನ ಸಂಕಲನದಲ್ಲಿರುವ ಎಲ್ಲಷ್ಟು ಕವನಗಳು ನನಗೆ ಮತ್ತಷ್ಟು ಓದಬೇಕೆಂಬ ಆಸಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರಿಯ ಎನಿಸಿದವು. ಈ ಪುಸ್ತಕವನ್ನು ಎಲ್ಲರೂ ಕೊಂಡು ಓದಿ, ಏಕೆಂದರೆ ಇದರಲ್ಲಿರುವ ಎಲ್ಲಾ ಕವನಗಳು ಅರ್ಥಪೂರ್ಣವಾಗಿವೆ. ಈ ಪುಸ್ತಕವನ್ನು ನನಗೆ ಇಷ್ಟವಾದ ಕವನ ಕನ್ನಡ ನುಡಿಯಲು ಕೋಸಿ ಸವಿ ಗಂಗೆ, ಬಿಸಿ ಬಿಸಿ ದೋಸೆ, ಕನ್ನಡ ಹಾಡಲು ಕೇಳಲು ಕಿವಿಗೆ ಪರಮಾನಂದ, ಕನ್ನಡ ಅಕ್ಷರ ಬರೆಯಲು ಓ ಮಗು, ಹಾಳೆಯ ತುಂಬಾ ಹುಣ್ಣಿಮೆಯ ನಗು. ನಮಸ್ಕಾರ, ನನ್ನ ಹೆಸರು ಗಾನು. ನಾನು 3ನೇ ತರಗತಿಯಲ್ಲಿ ಓದುತ್ತಿರುವೆ. ಸುಸಾಹಿತ್ಯ ಪ್ರಕಾರವು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಮ್ಮನ್ನು ಸತ್ಪ್ರಜೆಗಳಾಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇಂದು ನಾನು ಓದಿದ ವೀರೇಶ ಬಾಕುರಿ ಸೋಂಪುರ ಸರ್ ಅವರು ಬರೆದಿರುವ ದುಡ್ಡಿನ ಮರ ಕವನ ಸಂಕಲನ ಇದು ಮಕ್ಕಳ ಮನೋಧರ್ಮವನ್ನರಿತು ಅವರ ಮನೋವಿಕಾಸಕ್ಕೆ ತಕ್ಕಂತಹ ರಮ್ಯವಾದ ಪದವನ್ನು ರಚಿಸಿ ಕಲಿಯುವಂತಹ ಗೀತೆಗಳನ್ನು ಒಳಗೊಂಡಿದೆ. ಈ ಪುಸ್ತಕವನ್ನು ಓದಲು ಅನುವು ಮಾಡಿಕೊಟ್ಟ ಅಭಿಜ್ಞಾ ಮಿಸ್ಗೆ ಧನ್ಯವಾದಗಳು. ಈ ಪುಸ್ತಕವನ್ನು ಬರೆದು ನಮ್ಮಂತಹ ಮಕ್ಕಳಿಗೆ ಹಾಡುತ್ತಾ ನಡೆಯಲು ಅವಕಾಶ ಮಾಡಿಕೊಟ್ಟ ವೀರೇಶ ಬಾಕುರಿ ಸೋಂಪುರ ಸರ್ ಅವರಿಗೆ ಧನ್ಯವಾದಗಳು. ನಿಮ್ಮ ಮತ್ತಷ್ಟು ಕೃತಿಗಳು ಸಾಹಿತ್ಯ ಲೋಕದಲ್ಲಿ ಸೇರ್ಪಡೆಯಾಗಲೆಂದು ಕೇಳಿಕೊಳ್ಳುವುದು ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಪುಸ್ತಕದಲ್ಲಿ ನನಗೆ ಇಷ್ಟವಾದ ಕವನವನ್ನು ಹೇಳುತ್ತೇನೆ. ಉಳಿಸೋಣ ಪರಿಸರ. ಕಾಡು ಮೋಡ ಇದ್ದರೆ ಚಂದ, ನಮ್ಮ ಪರಿಸರ ಹಚ್ಚೋಣ ಸಸಿಗಳ. ಓಡಿ ಬನ್ನಿ ಸರಸರ, ಕಡಿದರೆ ಮರಗಳ ಧರೆಯಲ್ಲಿ ಬಣ ಮಳೆ ಬೆಳೆ ಇಲ್ಲದೆ ನಮ್ಮ ಬಾಳು ಒಣವಣ. ಶುದ್ಧ ಆಮ್ಲಜನಕಕ್ಕೆ ಮರಗಳೇ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ನೀಡುವವು ತ್ರಾಣ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ದೀಕ್ಷಿತಾ. ಮಕ್ಕಳ ಸಾಹಿತ್ಯ ಎಂದರೆ ಮಕ್ಕಳನ್ನು ಅರಳಿಸಿ, ಕುತೂಹಲವನ್ನು ಕೆರಳಿಸಿ, ಭಾವನೆಗಳನ್ನು
ಅರಳಿಸಿ ಮಕ್ಕಳ ಭವಿಷ್ಯವನ್ನು ರೂಪಿಸುವುದೇ ಸಾಹಿತ್ಯ. ಇಂತಹ ಸಾಹಿತ್ಯವನ್ನು ನಾನು ಇಂದು ವೀರೇಶ ಸರ್ ಬಾಕುರಿ ಅವರು ಬರೆದಿರುವ ದುಡ್ಡಿನ ಮರ ಸಂಕಲನವನ್ನು ಓದಿದಾಗ ಅನಿಸಿತು, ಇದು ಓದಲು ಸರಳವಾಗಿ ಹಾಡಲು ಸೂಕ್ತವಾಗಿದೆ ಎನಿಸಿತು ಮತ್ತು ಪ್ರತಿ ಕವನವನ್ನು ಮತ್ತೊಮ್ಮೆ ಓದಬೇಕೆನಿಸಿತು. ಇಂತಹ ಸಂಕಲನವನ್ನು ಓದಲು ಅವಕಾಶ ಮಾಡಿಕೊಟ್ಟ ಅಭಿಜ್ಞಾ ಮಿಸ್ ಅವರಿಗೆ ಧನ್ಯವಾದಗಳು ಹಾಗೂ ಇಂತಹ ಮಕ್ಕಳ ಸಂಕಲನವನ್ನು ಬರೆದು ಕಲಿಸಿಕೊಟ್ಟ ವೀರೇಶ ಸರ್ ಅವರಿಗೂ ಧನ್ಯವಾದಗಳು ಸರ್. ನಿಮ್ಮ ಸಾಹಿತ್ಯ ಕೃಷಿ ಫಲಿತವಾಗಲಿ. ನಿಮ್ಮ ಈ ಸಂಕಲನದಲ್ಲಿ ನನಗೆ ಇಷ್ಟವಾದ ಕವನ ಹುಟ್ಟನ ಕನಸುಗಳು. ನಿನ್ನೆ ರಾತ್ರಿ ನಿದ್ದೆಯಲ್ಲಿ ಹಲವು ಕನಸು ಕಂಡೆ ನಮ್ಮ ಕನಸುಗಳ ಸವಿಹಾಡು ಹೇಳುವೆನು ಕೇಳಮ್ಮ. ಒಲವಿನಿಂದ ನನ್ನ ತಮ್ಮ ನನ್ನ ನೆತ್ತಿ ಕುಣಿದ ನಮ್ಮ ಬಾನಚಂದ್ರ ಬಳಿಗೆ ಬಂದು ನನಗೆ ಜೇನು ಕೊಟ್ಟ ನಮ್ಮ ತಾರೆಯೆಲ್ಲ ನನ್ನ ಮುತ್ತಿ ಪ್ರೀತಿ ಮುತ್ತ ನಿಟ್ಟ ನಮ್ಮ ಹಕ್ಕಿಗಳು ಅಕ್ಕರೆಯಲ್ಲಿ ಹಾರಲೆನ್ನ ಕರೆದವಮ್ಮ. ನೆಸರನು ಆಸೆಯಿಂದ ಕನ್ನಡ ಕಲಿಸೆನಂದಮ್ಮ. ಮೋಡಗಳು ಕಾಡಿ ಬೇಡಿ ನನ್ನ ಹಾಡು ಸವಿದವಮ್ಮ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಹಿತ್ ಗೌಡ. ನಾನಿಂದು ಓದಿದ ಪುಸ್ತಕ ದುಡ್ಡಿನ ಮರ. ಇದರೊಳಗಿನ ಎಲ್ಲಾ ಕವಿತೆಗಳು ತುಂಬಾ ಅರ್ಥಪೂರ್ಣ ಹಾಗೂ ಹಾಡಲು ಸೊಗಸಾಗಿವೆ. ಪ್ರತಿ ಕವಿತೆಗಳನ್ನು ಓದಿದೆ. ನನಗೆ ಈ ಪುಸ್ತಕವನ್ನು ನಮ್ಮ ಅಭಿಜ್ಞಾ ಮಿಸ್ ನೀಡಿದರು. ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ರಚಿತವಾಗಿರುವ ಈ ಕವಿತೆಗಳು ತುಂಬಾ ಅಚ್ಚುಕಟ್ಟಾಗಿ ಬರೆದಿರುವುದು ನನಗೆ ತುಂಬಾ ಖುಷಿಯಾಯಿತು ಸರ್. ನಿಮ್ಮ ಮತ್ತಷ್ಟು ಕೃತಿಗಳು ಸಾಹಿತ್ಯ ಲೋಕದಲ್ಲಿ ಸೇರಲು ಕೇಳಿಕೊಳ್ಳುವೆ ಸರ್. ನಿಮ್ಮ ಹೃದಯ ಅಭಿನಂದನೆಗಳು. ಈ ಪುಸ್ತಕದಲ್ಲಿ ಇಷ್ಟವಾದ ಕವನ ಮಳೆಯ ದಿನವು ಗಗನದ ತುಂಬಾ ಗುಡುಗಿನ ಸದ್ದು ಬೆಚ್ಚಿದ ಗಗನ ಕುಳಿತನು ಎದ್ದು